Hello guys, welcome back to our YouTube channel. ಎಷ್ಟು ಮಳೆ ಆಕ್ಚುಲಿ ನಮಗೆ ಜನರೇಟಿವ್ AI ಲ್ಯಾಬ್ ಇಂಟರ್ನಲ್ಸ್ ಮುಗೀತು. ಜನರೇಟಿವ್ AI ಮತ್ತೆ ಡೆವಾಪ್ಸ್ 2 ಆಪ್ಷನ್ ಕೊಟ್ಟಿದ್ದು, ನಮ್ಗೆ ಹೋಗ್ತಿದೆ ಇವಾಗ ನೋಡಿದ್ದೆ ಅಂತ ಇವನು ಎಲ್ಲರಿಗೂ ಹೇಳ್ಕೊಡ್ತಿರೋದು ಗೈಸ್. ನಾವಿವಾಗ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಹೊರಟ್ವಿ PGಗೆ. ನೋಡಬೇಕು, ಕ್ಲಾಸ್ ಫುಲ್ ಖಾಲಿ. ಪವನ್ ಅಣ್ಣ ಗೈಸ್ ಗ್ರೇಟ್ ನೋಡಿ, ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾನೆ ಗೈಸ್. ನೋಡಿ ಇವಾಗ ಅಸೈನ್ಮೆಂಟ್ ಇಡಕ್ಕೆ ಬಂದಿದ್ದೀವಿ. ಈ ಲಾಸ್ಟ್ ವರ್ಕಿಂಗ್ ಡೇಸಲ್ಲಿ ಬರೀ ಆ ಅಸೈನ್ಮೆಂಟ್ ಇಡು, ಈ ಅಸೈನ್ಮೆಂಟ್ ಇಡು ತೋರಿಸ್ತೀವಿ ನೋಡಿ ಗೈಸ್. ನೋಡಿ ನಾವಿವತ್ತು ಫೈನಲೈಸೇಷನ್ ಮಾಡಿಸ್ತೀವಿ ಎಮ್ಮೆಲ್ಲು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ನೀವೆಲ್ಲರೂ ನಮ್ಮನ್ನ ನೋಡ್ತಿದ್ರೆ ಅವಾಗ ಅರ್ಥ ಮಾಡ್ಕೋಬೇಕಿತ್ತು ನಮ್ಮ ವಿಡಿಯೋ ಆನ್ ಆಗಿಲ್ಲ ಅಂತ. ಇವಳು ಹಿಂಗೆ ಹಿಡ್ಕೊಂಡು ಬಂದ್ಲು, ವಿಡಿಯೋನೇ ಆನ್ ಆಗಿಲ್ಲ. ನಮ್ಮ ಕಾಲೇಜಿಗೆ ಸೇರ್ಕೊಂಡ್ರೆ ನಮ್ಮ ಕಾಲೇಜ್ ಚಳಿ ಹಾಕೋದು. ನಮಗೆ ಬರೀ ಆ್ಯಕ್ಚುಲಿ ಸ್ವೆಟರು ಡ್ರೆಸ್ಸು ಕೊಟ್ಟಿದ್ರು. ಇವಾಗ ಬ್ಯಾಗು ಲ್ಯಾಪ್ಟಾಪು ಏನೇನೋ ಕೊಡ್ತಾ ಇದ್ದಾರೆ. ಲ್ಯಾಪ್ಟಾಪು ನಮಗೆ ಕೊಡಲ್ಲ, KCB ಸ್ಟೂಡೆಂಟ್ಸ್ ಕೊಡಲ್ಲ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಕೊಡ್ತಾರೆ. ಪೇ ಮಾಡಿಸ್ಕೋತಾರೆ ಎಕ್ಸ್ಟ್ರಾ. ಅಂದರೆ ಅವ್ರ ಫೀಸ್ ಎಲ್ಲ ನಿಮಗೆ, ನೀವು ಫೀಸಲ್ಲೇ ಎಲ್ಲ ಕಟ್ತಿರಾದ್ರೆ ನಿಮಗೆ ಗೊತ್ತಾಗಲ್ಲ. ಸೊ ಎಲ್ಲ ಫ್ರೀ ನಮ್ಮ ಬ್ಯಾಚಿಗೆ ಕೊಟ್ಟಿರಲಿಲ್ಲ, ನಮ್ದು ಇನ್ನೊಂದು ಬ್ಯಾಚಿಗೆ ಕೊಟ್ಟಿದ್ರು. ನಮಗೆ ಸ್ಟೇಷ್ನರಿಗಂತ 15,000 ಎಕ್ಸ್ಟ್ರಾ ಕಟ್ಟಿಸ್ಕೊಂಡಿದ್ರು. 15 ಅಲ್ಲ 6,000. ಕಟ್ಟಬೇಕಾಗಿಲ್ಲ ಅಂತ ನಾನು 6,000 ಕಟ್ಟಿ ಮತ್ತೆ ಲೆಟರ್ ಎಲ್ಲ ಬರೆದು ವಾಪಸ್ ಇಸ್ಕೊಂಡಿದ್ದೀನಿ. ನಾವು ನೆಕ್ಸ್ಟ್ CET ಬ್ಲಾಗ್ ಮಾಡ್ತೀವಲ್ಲ, ಇವಳನ್ನೇ ಎಕ್ಸಾಂಪಲ್ ತಗೊಂಡು ಹೇಳ್ತೀವಿ ಏನೇನು ತಪ್ಪು ಮಾಡಬಾರ್ದು ಗೊತ್ತಾಗುತ್ತೆ. ಇವಳೊಂದು ಬಿಗ್ ಮಿಸ್ಟೇಕ್ ಮಾಡಿಬಿಟ್ಟು CET ಸೀಟು ಹೋಯ್ತು. ಎಸ್, ಒಂದು ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟು CET ಇಂದ ಆಗೋದು ರಿಗ್ರೆಟ್ ಪಡ್ತಾ ಇದ್ದಾಳೆ. ಇವತ್ತೇ ಹಾಕ್ತೀವಿ. ಸುಮ್ಮನೆ ನಾವೇ ಫೇಕ್ ರಾಮೆನ್ ಥರ ಕ್ರಿಯೇಟ್ ಮಾಡೋದು. ನಾವು ಏನು ಮಾಡೋದು ಅಂತ ಡಿಸೈಡ್ ಮಾಡ್ತಿದ್ದೀವಿ. ಇವರು ಮನಸ್ಸಿ ಪಲಾವು ಮ್ಯಾಗಿ ಮಾಡ್ಕೊಡೋರು, ಯಾವುದೋ ಕೊರಿಯನ್ ರಾಮನ್ ಮಾಡ್ಕೊಡ್ತೀವಿ. ರಾಮನ್ ಮಾಡ್ಕೊಡ್ತೀವಿ. ಓಕೆ ಗೈಸ್, ಇಷ್ಟೇ. ನಾನು ಅಕ್ಕಿ ಪಾಯಸ ಮಾಡ್ಕೊಡಿ ಅಂದರೆ ಯಾರೂ ಮಾಡ್ತಿಲ್ಲ. ಆಯ್ತು ಬಾರಿ ಪಲಾವ್ ಮಾಡಿ. ಓಕೆ ಇವತ್ತು ನಿನ್ನೆ ನಮ್ಮ ಕಾಲೇಜಲ್ಲಿ 3 ದಿನದಿಂದ ಸೃಷ್ಟಿ ಅಂತ ಇವೆಂಟ್ ನಡೀತಿತ್ತಲ್ಲ, ಅದ್ರದ್ದೆಲ್ಲ ಇವಾಗ ತೆಗಿತವ್ರು ನೋಡಿ, ಇಲ್ಲಿ ತೋರಿಸ್ತೀನಿ. ನಂಗೆ ಅರ್ಧ ಕೈಯೇ ಬರ್ತಿದೆ. ಇನ್ನು ಸ್ಟ್ಯಾಚ್ಯೂ ಕಾಂಪಿಟೇಷನ್ ಇತ್ತಲ್ಲ. ಏನು ಕಾಂಪಿಟೇಷನು? ಎಷ್ಟೊಂದು ಮಿನಿ ಬ್ಲಾಗ್ ನೋಡಿದ್ದೆ ಗೊತ್ತಾ ನಮ್ಮ ಕಾಲೇಜ್ ಬಗ್ಗೆ. ಎಷ್ಟೊಂದು ಜನ ಇನ್ಫ್ಲೂಯೆನ್ಸರ್ಸು. ನಾವು ಬರ್ಬೋದಿತ್ತು ಕಣೆ. ನಾವು ಯಾವ ದಾರಿಲಿ ಹೋಗ್ತೀವಿ ನೋಡಿ, ಮನಸ್ವಿ PGಗೆ ನಮ್ಮ ಕಾಲೇಜಿಂದ. ಅಲ್ಲಿ ಮನಸ್ವಿ ಆ ಕಡೆ ಜಿಮ್ಮು, ಈ ಕಡೆ ಇದು ಒಳದಾರಿ. ಮಾತಾಡ್ರೋ, ಇವ್ರು ಯಾರು ಮಾತಾಡಲ್ಲ ಗೈಸ್, ಕ್ಯಾಮ್ರಾ ಶೈ. ಇಷ್ಟೊಂದು ಹೇಳ್ಕೊಂಡು ಕನ್ಸಲ್ಲೇ ಹೇಳ್ಕೊಂಡು ಬರ್ತಿದ್ದು, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅಲ್ಲೇ ಬಾಯಿ ಮುಚ್ಚಿದ್ರು. ನಾವು ಎಲ್ಲ ಸಾಮಾನು ತಗೊಬಂದು ಹೆಚ್ತಾ ಇದ್ದೀವಿ. ಇಲ್ಲಿ ನೋಡಿ, ನಮ್ಮ ವ್ಲಾಗನ್ನ ನೋಡ್ತಾ ಇದ್ದೀವಿ ಹೆಂಗೆ ಬಂದಿರುತ್ತೆ ಅಂತ. ಕೀರ್ತನ ಬೀನ್ಸ್ ಹೆಚ್ಚಿದ್ದಾಳೆ, ಚಿನ್ಮಯಿ ಆಟ ಆಡ್ತಾ ಕೂತಿದ್ದಾಳೆ, ಮನಸ್ವಿ ಕ್ಯಾರೆಟ್ ಹೆಚ್ಚಿದ್ದಾಳೆ. ನಾನು ಬಾಳೆಹಣ್ಣು ಹೆಚ್ಚಕ್ಕಂತ ತೊಗೊಂಡಿದ್ದೆ, ಆದರೆ ಮನಸ್ಸೇ ಫಸ್ಟ್ ತರಕಾರಿ ಹೆಚ್ಕೊಂಡು ಬೇಯಕ್ಕಿಡೋಣ ಅಂದು. ಇಲ್ಲಿ ನೋಡಿ ವ್ಲಾಗನ್ನ ಮ್ಯಾಗಿ. ಎಸ್, ನಾನು ಮಾಡ್ಕೊಡ್ತಿದ್ದೀನಿ ಬಾಳೆಹಣ್ಣಿಂದ ಡೆಸರ್ಟ್. ಎಸ್, ನಾನು ಮಾಡ್ಕೊಡ್ತೀನಿ ಚಿನ್ಮಯಿ. ರಸಾಯನ ಕಾಲು ಹಾಕದೇ ಇಲ್ಲ, ನೀವು ಯಾರ ಕಡೆನೂ ಹಾಕಲ್ಲ ಪ್ಲೀಸ್. ಹಾಲುನ್ನ
ಕಾಯಿ ತುರಿ ಹಾಕದ್ ಕೇಳಿದೀನಿ ನಾನು. ಮಾವಿನ ಹಣ್ಣು ಹೇಳ್ತೀರಾ? ಅಳ್ಸ್ಲೇನ್ ಹಾಕ್ತಾರೆ ಅದು ಕೇಳಿದ್ದೀನಿ. ಅಳಿಸ್ಲೇನ್ ಹಾಕ್ತಾರೆ, ನಮ್ಮ ಕಡೆನೂ ಹಾಕ್ತಾರೆ ಗೈಸ್. ನಿಮ್ ಕಡೆ ಏನ್ ಹಾಕ್ತಾರೆ ಹೇಳಿ ಗೈಸ್. ಅಲ್ಲ ನಮ್ಮಿಬ್ರದ್ದು ಒಂದೇ ಕಡೆ. ಓಕೆ ಗೈಸ್, ಮತ್ತೆ ಚಪಾತಿಗೆ ತಿಂತಾರಾ? ಸುಮ್ಮನೆ ತಿಂತೀವಿ ನಾವು. ಬಾಳೆಹಣ್ಣು ಉಳಿದ್ರೆ ಕೊಳ್ತೋಗ್ತಿದ್ರೆ ಮಾಡ್ತೀವಿ ನಾವು ರಸಾಯನನ. ಚಪಾತಿಗೂ ಹಂಗೆ ಬಾಳೆಹಣ್ಣು ಯಾರು ತಿನ್ನಲ್ಲ ಅಂತ ರಸಾಯನ ಮಾಡ್ಕೊಟ್ಟು ಸುಮ್ಮನೆ ಕೈಗೆ ಕೊಡ್ಕೊಂಡು ಹೋಗ್ತಾರೆ, ಇಲ್ಲ ಬಟ್ಲಲ್ಲಿ ಕೊಡ್ತಾರೆ. ಅಂದ್ರೆ ಊಟ ಎಲ್ಲ ಆರ್ಮಲ್ ಕೊಡ್ತಾರೆ. ಜಸ್ಟ್ ಶುಗರ್ ಇವಾಗ ವರಮಹಾಲಕ್ಷ್ಮಿ ಗೈಸ್, ನಾವಿವಾಗ ಫಸ್ಟು ಮ್ಯಾಗಿಗೆ ಹಾಕೋಕ್ಕೆ ತರಕಾರಿನ ಬೇಯಿಸ್ಕೊಳ್ತಿದ್ದೀವಿ. ಉಪ್ಪು ಹಾಕಿ ಚೂರು ಬೇಯಿಸ್ಕೊಂಡು ಆಮೇಲೆ ಫ್ರೈ ಮಾಡ್ಕೋಬೋದು. ಇದ್ರದ್ದು ತರಕಾರಿ ಸ್ಮೆಲ್ಲಲ್ಲಿ ಹೋಗ್ತಿದೆ. ನಿಮಗೆ ಸ್ಮೆಲ್ ಬರ್ಬೋದು ಅನ್ಕೊಳ್ತೀನಿ, ನಮಗೆ ಬರುತ್ತೆ. ಮನು ನಾನು ಸಾಂಗ್ ಹಾಕ್ತಾ ಇದ್ದೀನಿ. ಇದು 2 weeks ಬೇರೆ ಹಾಕಿಟ್ಕೊಂಡು ಕೀರ್ತನ ಏನ್ ಸ್ವಾಮಿ ಏನ್ ಮಾಡ್ತಾ ಇದ್ದೀರಾ? ಅವನಿ ಸ್ಪೆಷಲ್ ಡೆಸರ್ಟ್ಗೆ Yes guys, I'm going to do dessert. ವಿಡಿಯೋ ವೆಜಿಟೇಬಲ್ ಮ್ಯಾಗಿ ಇವಾಗ ರೆಡಿ ಆಗ್ತಾ ಇದೆ. ಇದೊಂದು ಕುದಿ ಬರಬೇಕು ಅಷ್ಟೇ. ಇವಳು ನಿಂದೇನೆ ರಸಾಯನ ತಿನ್ನು ನಂಗೆ ಯಾಕೋ ಮ್ಯಾಗಿ ತುಂಬ ಚೆನ್ನಾಗಿದೆ ಅನ್ನಿಸ್ತಿದೆ. ಚೆನ್ನಾಗಿದೆಯಾ? ವೆಜಿಟೇಬಲ್ ಮ್ಯಾಗಿ ರೆಡಿ ಆಯ್ತು. ಇವಾಗ ತಿಂಡಿ ಟೇಸ್ಟ್ ಮಾಡೋಣ. ನೋಡಕ್ ಮಾತ್ರ ಭಾಳ ಟೇಸ್ಟಿಯಾಗಿರುತ್ತೆ ಅನ್ನಿಸ್ತಿದೆ. ತಿನ್ನಕ್ಕೂ ಟೇಸ್ಟ್ ಇರುತ್ತೆ ಮ್ಯಾಗಿ ಹಾ. ಅಲ್ವಾ? ಪಾತ್ರೆ ತೊಳಿತಿದ್ದೆ ಗೈಸ್, ಮುಗೀತು. ಮ್ಯಾಗಿ ತಿನ್ನಕ್ ಬೇಕಲ್ಲ ಅದು. ಹೆಂಗಿದೆ ಟೇಸ್ಟ್? ಹೇಗಿದೆ ಕೀರು? ಸೂಪರ್ ನೋಡಿ ಗೈಸ್, ಮ್ಯಾಗಿ ತಿನ್ಬಿಟ್ಟು ಸಿಗ್ತೀವಿ ಗೈಸ್ ನಾವು. ಗೈಸ್, ನೀವು ಯಾಕೆ ನಿಮ್ಮ ಹಾಸ್ಟೆಲ್ ಲೈಫ್ನ ಕಮೆಂಟ್ ಮಾಡಬಾರ್ದು? ಯಾರು ಏನು ಕಮೆಂಟೇ ಮಾಡಲ್ಲ ಗೈಸ್ ನಮ್ದು ಇದಕ್ಕೆ. ವಾಟ್ ಈಸ್ ದಿಸ್? ನೋಡಿ ಮ್ಯಾಗಿ ಫುಲ್ ಖಾಲಿ ಆಗಿದೆ. ನಾನು 12th ಪಾಸ್ಔಟ್ ಸ್ಟೂಡೆಂಟ್ ನೋಡ್ತಿದ್ರೆ ನಿಜ ಡಿಗ್ರಿ ಲೈಫ್ ತುಂಬ ಚೆನ್ನಾಗಿರುತ್ತೆ. ಅದು ಹಾಸ್ಟೆಲ್ ಲೈಫ್ ಇನ್ನೂ ಚೆನ್ನಾಗಿರುತ್ತೆ. ಎಸ್, ಬಟ್ ನಾವು ಯಾರು ಒಂದೇ ಹಾಸ್ಟೆಲ್ ಪಿ ಜಿಲಿಲ್ಲ, ಸಪ್ರೇಟ್ ಪಿ ಜಿಲಿದ್ದೀವಿ. ಈ ಥರ ಅವಾಗ ಅದೇ ಒಂದು ಸಜೆಷನ್ ಏನು ಗೊತ್ತಾ, ನಮ್ಮಂತ ಒಳ್ಳೆ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಏನು ಮಾಡ್ತಿದ್ಯಾ ಅವನಿ? ಇವಾಗ ನಾವು ಎಲ್ಲರೂ ಊಟ ಮಾಡಾಯ್ತು, ಚೂರು ಹೊಟ್ಟೆ ಖಾಲಿತ್ತು, ಸೊ ಕ್ಯಾರೆಟ್ ತಿಂತಿದ್ದೀವಿ. ಎಲ್ಲರೂ ತೋರಿಸ್ಕೋಬ. ಏನು ಮಾಡ್ತಿದ್ಯಾ ಕೀರು? ಕ್ಯಾರೆಟ್ ತಿಂತೀನಿ. ಕೀರೋದು ಯಾಕೋ ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿದೆ. ಯಾಕೆ ಅಂತ ನಾವು ಹೇಳಲ್ಲ. ನೋಡಿ ಗೈಸ್, ಚೆನ್ನಾಗಿದ್ರು. ಹೇಳೋ. ಮೆಣಸಿನ್ಕಾಯಿ ಸಿಗ್ತಾ ಕೊಡು ನಂಗೆ ಒಂಚೂರು ಕ್ಯಾರೆಟು ತಿಂತೀನಿ. ಇವಾಗ ನೆಕ್ಸ್ಟ್ ಏನು ಮಾಡೋದು? ಪಿ ಜಿಗೆ ಹೋಗ್ತೀವಿ ಅನ್ಸುತ್ತೆ ಮೋಸ್ಟ್ಲಿ. ಹೇಳು ಚಿನ್ಮಯ್, ನಮ್ಮ ಬ್ಲಾಗಲ್ಲಿ ಮಾತೇ ಆಡಲ್ಲ ನೀನು, ಬರೀ ನಾವೇ ಮಾತಾಡ್ತೀವಿ ಅಂತ. ನನ್ನ ಫ್ರೆಂಡ್ ಹರ್ಷಿತಾ ಕಡಾಡಿ ನೋಡ್ತಾ ಇದ್ರೆ ನೋಡು, ನನ್ನ ಫ್ರೆಂಡ್ಸ್ ಯಾರು ಮಾತಾಡಲ್ಲ. ಸೊ ನಾನು ಇವಳು ಇಬ್ಬರೇ ಮಾತಾಡೋದು. ಕೀರು ಪಾಪ ಮಾತಾಡ್ತಾಳೆ, ಆದರೆ ಅವಳು ಮಾತಾಡ್ಬೇಕಾದ್ರೆ ನಾವು ಮಾತಾಡೋಕೆ ಬಿಡಲ್ಲ ಅಷ್ಟೇ. ಇವತ್ತಿನ ಬ್ಲಾಗು ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಮತ್ತೊಂದು ಎಕ್ಸೈಟಿಂಗ್ ಬ್ಲಾಗರ್ ಮತ್ತೆ ಸಿಗ್ತೀವಿ. ಅಲ್ಲಿ ತನಕ ಬ್ಲಾಗ್ ನೋಡ್ತಾನೆ ಇರಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಬಾಯ್.